ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಾಗೆ 12ನೇ ಕಂತಿನ ಹಣ ಈಗಾಗಲೇ ಯಾರಿಗೂ ಕೂಡ ಬಂದಿಲ್ಲ. ಸಾಕಷ್ಟು ಜನರು ಇದನ್ನು ಗೊಂದಲದಲ್ಲೇ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ, ಇದೇ ಲಾಸ್ಟಾ, ಇದುವರೆಗೆ ಏನು ಕೊಟ್ಟಿದ್ದಾರೋ 10 ಕಂತಿನ ಹಣ ಅದೇ ಫೈನಲ್ಲ, ಇನ್ನು ಮುಂದೆ ಯಾವುದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರೋದಿಲ್ವಾ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಜನರು ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಅಕ್ಕಪಕ್ಕ ಮನೆಯವ್ರ ಜೊತೆ ಆಗಿರ್ಬೋದು, ರಿಲೇಷನ್ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹಣ ಬರೋದೇ ಇಲ್ವೇನೋ, ನಿಮಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಆದರೆ ಇವತ್ತು ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ನಿಮಗೆ ಕೊಡ್ತೀನಿ. ಆ ಗುಡ್ ನ್ಯೂಸ್ ಏನಂತ ಕೂಡ ಈ ವಿಡಿಯೋ ಕೊನೆ ತನಕ ನೋಡುವಂಥ ಪ್ರಯತ್ನ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಅಂತ ಹೇಳ್ತಾ, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11 ಹಾಗೆ 12ನೇ ಕಂತಿನ 2 ಕಂತಿನ ಹಣ ಯಾರಿಗೂ ಕೂಡ ಬಂದಿರಲಿಲ್ಲ. ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರಕ್ಕೂ ಕೂಡ ಪ್ರತಿಭಟನೆ ಮಾಡಿ ತಿಳಿಸಿದ್ದಾರೆ. ಹಾಗೆ ಹಲವಾರು ಜನರು ಕೂಡ ನ್ಯೂಸಲ್ಲೂ ಕೂಡ ಹೇಳಿದರು, ನಮಗೆ ಹಣ ಬಂದಿಲ್ಲ, ಇನ್ನೂ ಹಣ ಬರೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಕೂಡ ಮಾಧ್ಯಮದ ಮೂಲಕನೂ ಮಾತಾಡಿದವರು ಇದ್ದಾರೆ. ಜೊತೆಗೆ ಹಲವಾರು ಜನರು ಈಗಾಗಲೇ ಅಕ್ಕಪಕ್ಕದ ಮನೆಯವ್ರ ಜೊತೆನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ, ನಿಮಗೆ ಹಣ ಬಂದಿದೆಯಾ ಅಂತ ಹೇಳಿ. ಆದರೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು 12ನೇ ಕಂತಿನ ಹಣ ಈಗಾಗಲೇ ಬಂದಿರಲಿಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ಈಗಾಗಲೇ ಒಂದು ವಾರದ ಹಿಂದೆಯೇ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದರು. ಟ್ವಿಟ್ಟರ್ ಮೂಲಕ ಟ್ವೀಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದರು. ಇನ್ನೆರಡು ದಿನದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅದಾದ ಮೇಲೆ ಜುಲೈ 15ನೇ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಒಟ್ಟಿನಲ್ಲಿ ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ 4,000 ರೂಪಾಯಿ ಎಲ್ಲರಿಗೂ ಜಮಾ ಆಗುತ್ತೆ. 2,000 ರೂಪಾಯಿ 11ನೇ ಕಂತಿನ ಹಣ, 2,000 ರೂಪಾಯಿ 12ನೇ ಕಂತಿನ ಹಣ ಎರಡೂ ಕೂಡ ಜಮಾ ಆಗುತ್ತೆ. ಈಗಾಗಲೇ ನಾವು ಸರ್ಕಾರದಿಂದ ಟ್ರೆಜರಿಗೆ ಹಣನ ಹಾಕಿದ್ದೀವಿ. ಟ್ರೆಜರಿಯಿಂದ DBT ಮೂಲಕ ನಿಮ್ಮ ಖಾತೆಗೆ, ಫಲಾನುಭವಿಗಳವರ ಖಾತೆಗೆ ಹಣ ಬರಬೇಕಾಗಿದೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಟ್ವೀಟ್ ಮೂಲಕನೂ ಟ್ವೀಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದರು. ಆದರೆ 2 ದಿನ ಆಯಿತು, 4 ದಿನ ಆಯಿತು, 1 ವಾರನೇ ಆಯಿತು, ಇನ್ನೂ ಕೂಡ ಹಣ ಬಂದಿಲ್ಲ. ಸೊ ಇನ್ನು ಮುಂದೆ ಹಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳೋದಾದರೆ ಸ್ನೇಹಿತರೆ, ಇವತ್ತು ಸಾಕಷ್ಟು ಜನರಿಗೆ 4,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 11 ಹಾಗೆ 12 ಎರಡೂ ಕಂತಿನ ಹಣ ಒಟ್ಟೆ ಸೇರಿ 4,000 ರೂಪಾಯಿ ಸಾಕಷ್ಟು ಜನರಿಗೆ ಜಮಾ ಆಗಿದೆಯಂತೆ. ನಿಮಗೂ ಕೂಡ ಬಂದಿರಬಹುದು. ಕೆಲವೊಂದಿಷ್ಟು ಜನರಿಗೆ ಮೆಸೇಜು ಬಂದಿರಲ್ಲ, ಆದರೆ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ. ಆದರೆ ಅಕೌಂಟಿಗೆ ಚೆಕ್ ಮಾಡ್ಕೊಳ್ಳಿ, ನಾಳೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ ಇದ್ರೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಮನೆಯಲ್ಲೇ ಕೂತು ಚೆಕ್ ಮಾಡ್ಕೊಳ್ಳೋದಾದರೆ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಂಕಿಗೆ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಹಾಗೆ DBTನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮನೆಯಲ್ಲೇ ಕೂತು ನೀವು ಆ್ಯಪ್ ಮೂಲಕ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಮತ್ತೆ ಆ ವಿಡಿಯೋ ಇದರಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲೋ ಅವರೆಲ್ಲರೂ ಹೋಗಿ ಆ ವಿಡಿಯೋ ನೋಡ್ಬೋದು. ಎಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಬರೋ ಥರ ಮಾಡ್ತೀನಿ. ಜಸ್ಟ್ ಆ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಈ ವಿಡಿಯೋ ಮುಗಿದ ಮೇಲೆ ಆ ವಿಡಿಯೋಗೂ ಕೂಡ ಜಂಪ್ ಆಗಿ ನೀವು ಮನೆಯಲ್ಲೇ ಕೂತು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ಡೇಟಿಗೆ, ಯಾವ ಟೈಮಿಗೆ ಎಷ್ಟು ಹಣ ಬಂದಿದೆ ಅಂತ ಕೂಡ ಕ್ಲೀನಾಗಿ ತೋರಿಸುತ್ತಲ್ಲಿ, ಫುಲ್ ಕ್ಲಿಯರ್ ಆಗಿರುತ್ತೆ. ಇಷ್ಟರ ಒಳಗಾಗಿ ನೀವು 1, 2, 3, 4, 10 ಕಂತಿನ ಹಣ ಏನು ತಗೊಂಡಿದ್ದೀರೋ ಅದೆಲ್ಲದೂ ಕೂಡ ಡೀಟೇಲ್ಸ್ ಇರುತ್ತೆ. ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು, ಕಂಪ್ಲೀಟ್ ಆದಂಥ ಮಾಹಿತಿ ಇರುತ್ತೆ. ಯಾವ ಡೇಟಿಗೆ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಮಾಹಿತಿ ಇರುತ್ತೆ. ಜೊತೆಗೆ 11 ಹಾಗೆ 12ನೇ ಕಂತಿನ ಹಣ ಏನಾದರೂ ಜಮಾ ಆಗಿ ನಿಮಗೆ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ರೆಕಾರ್ಡ್ ಇರುತ್ತೆ. ಸೊ ಅಲ್ಲಿ ಹಿಸ್ಟ್ರಿನ ಚೆಕ್ ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಅಥವಾ 2,000 ರೂಪಾಯಿ ಹಣ ಇವತ್ತು ಜಮಾ ಆಗಿದೆಯೋ ಅವರೆಲ್ಲರೂ ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾರ್ಯಾರಿಗೆ ಹಣ ಬಂದಿದೆ ಅಂತ. ಹಾಗೆ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ. ಹಾಗೆಯೇ ಯಾರ್ಯಾರಿಗೆ ಹಣ ಬಂದಿಲ್ಲೋ ವೆಯ್ಟ್ ಮಾಡಿ, ಇನ್ನು 1 ದಿನ 2 ದಿನದ ಒಳಗಾಗಿ ನಿಮಗೂ ಕೂಡ ಜಮಾ ಆಗುತ್ತೆ. ನೀವು ಅವರಿಗೆಲ್ಲ ಆಗಿದೆ, ಜಮಾ ಆಗಿದೆ, ನಮಗಿನ್ನೂ ಬಂದಿಲ್ವ ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.